ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಮ್ಮ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ, ಏನು 1ನೇ ತಾರೀಕು ನವೆಂಬರ್ 1ನೇ ತಾರೀಕು ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿ ತಾಯಿಯ ಉತ್ಸವವನ್ನು ಮಾಡ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾಳೆ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಮಾಡ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮುಳಬಾಗಿಲಿನಲ್ಲಿ ನಾವು 1ನೇ ತಾರೀಕು ನಾವು ಅದ್ಧೂರಿಯಾಗಿ ಮಾಡ್ತಾಯಿಲ್ಲ. ಮೊನ್ನೆ ಇತ್ತೀಚೆಗೆ ತಾಲೂಕು ಕಚೇರಿಯಲ್ಲಿ ಶಾಸಕರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಾಗ ಶಾಸಕರ ಅಭಿಪ್ರಾಯದಂತೆ ನವೆಂಬರ್ 16ನೇ ತಾರೀಕು ಯಾಕೆ ಅಂತಂದರೆ ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಏನು 9ನೇ ತಾರೀಕು 10ನೇ ತಾರೀಕುವರೆಗೂ ಮಳೆ ಇದೆ ಅಂತೇಳಿ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಅದನ್ನು ದೃಷ್ಟಿಯಲ್ಲಿಟ್ಕೊಂಡು 16ನೇ ತಾರೀಕು ಸುಮಾರು ಕಲಾ ತಂಡಗಳು ಹಾಗೂ ಚಲನಚಿತ್ರದ ನಟರು ಮತ್ತು ಚಲನಚಿತ್ರ ಸಂಗೀತ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನೇತಾಜಿ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತೇಳಿ ಶಾಸಕರ ನೇತೃತ್ವದಲ್ಲಿ ನಿರ್ಣಯಿಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಎಲ್ಲ ಜನತೆಗೆ ನಾವು ದೇವಮೂಲೆ ಮುಳಬಾಗಿಲಿನ ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಗೌಡರವರ ನೇತೃತ್ವದ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿರವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ನಮಗೆ ಮೊನ್ನೆ ನಡೆದಂತಹ ಒಂದು ಸಭೆಯಲ್ಲಿ ನಮಗೆ ನಿರ್ದೇಶನ ಬಂದಿತ್ತು. ಆ ಸಭೆಯಲ್ಲಿ ನಾವು ಶಾಸಕರ ತೀರ್ಮಾನವನ್ನು ನಾವು ತಿಳಿಸಿದ್ವಿ. ಆದ್ದರಿಂದ ಏನು ಇಲ್ಲಿ ಒಂದು ಪುನೀತ್ ರಾಜ್ಕುಮಾರ್ರವರ ನೆನಪಿನಲ್ಲಿ ನರಸಿಂಹ ತೀರ್ಥದ ಬಳಿ ನಮ್ಮ ಹರೀಶ್ ಗೌಡರು ಒಂದು ಬೃಹತ್ ಗಾತ್ರದ ಒಂದು ಧ್ವಜಸ್ತಂಭವನ್ನು ಅಳವಡಿಸಿದ್ದಾರೆ. ಆ ಒಂದು ಧ್ವಜಸ್ತಂಭದಲ್ಲಿ ಧ್ವಜಾರೋಹಣವನ್ನು ಮಾಡಿ ಎಲ್ಲ ತಾಲೂಕು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಸಾಂಪ್ರದಾಯಿಕ ಆಚರಣೆಯನ್ನು ಮಾಡಿ ನಾವು 16ನೇ ತಾರೀಕು ಅದ್ಧೂರಿಯಾಗಿ ಮಾಡೋಣ ಅಂತೇಳಿ ಶಾಸಕರು ಎಲ್ಲರಲ್ಲೂ ಮನವಿ ಮಾಡಿದರು. ಅದೇ ರೀತಿ ನಾವು ಕೂಡ ಧ್ವಜಾರೋಹಣ ಮಾಡಿ ಆನಂತರ ಒಂದು 10 ಜನ ಮಕ್ಕಳಿಗೆ ನಮ್ಮ ಕೈಲಾದಂತಹ ಒಂದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಆನಂತರ ಭುವನೇಶ್ವರಿಯವರ ಹೆಸರಿನಲ್ಲಿ ಒಂದು 10 ಜನಕ್ಕೆ ಅನ್ನದಾನ ಮಾಡಿ ಆನಂತರ ನಮ್ಮ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರು ತಿಳಿಸ್ಕೊಡ್ತಾರೆ. ಅದೇ ರೀತಿ ನಂಗಲಿ ಗಡಿ ಭಾಗದಲ್ಲಿ ಒಂದು ಧ್ವಜಸ್ತಂಭ ಇದೆ. ಕೆ ಬೈಪಲ್ಲಿ ಗಡಿ ಭಾಗದಲ್ಲಿ ಒಂದು ಧ್ವಜಸ್ತಂಭ ಇದೆ. ಈ ಎರಡರಲ್ಲೂ ಧ್ವಜಾರೋಹಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘಟನೆಯ ಅಲ್ಲಿನ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಜವಾಬ್ದಾರಿಯನ್ನು ವಹಿಸ್ತಾ ನಾಳಿನ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ ಮುಳಬಾಗಿಲು ತಾಲೂಕು ಹಾಗೂ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನು ದಯವಿಟ್ಟು ಎಲ್ಲರೂ ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡವನ್ನು ಬಳಸುವ ಮುಖಾಂತರ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ತಾ ನಾಳೆ 16ನೇ ತಾರೀಕಿನ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಿದ್ವಿ. ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಚಾರ, ನವೆಂಬರ್ 1ಗೆ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಮುಳಬಾಗಿಲಲ್ಲಿ ನಾವು ಸಾಂಕೇತಿಕವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ 16ನೇ ತಾರೀಕು ನಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತು ಎಲ್ಲ ಕನ್ನಡ ಮನಸ್ಸುಗಳ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈಗ ಏನು ನಾಳೆ ನವೆಂಬರ್ 1ಗೆ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಯಲ್ಲಿ ನಾವು ನಮ್ಮ ಸಂಘಟನಾ ಕಡೆಯಿಂದ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ನಿಮ್ಮ ಮನೆಯ ಮೇಲೆ ನಮ್ಮ ಕನ್ನಡ ಧ್ವಜವನ್ನು ನವೆಂಬರ್ 1ಗೆ ಅಳವಡಿಸುವ ಮುಖಾಂತರ ಹಾರಿಸುವ ಮುಖಾಂತರ ನಮ್ಮ ತಾಯಿ ಭುವನೇಶ್ವರಿಗೆ ಒಂದು ಗೌರವವನ್ನು ತಂದುಕೊಡಿ ಮತ್ತು ಗೌರವಪೂರ್ವಕವಾಗಿ
ಭುವನೇಶ್ವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಏನು ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಮಾಡಿ ಮತ್ತು 16ನೇ ತಾರೀಕು ಏನು ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಕನ್ನಡ ಸಂಘಟನೆ ಎಲ್ಲರೂ ಸೇರಿ ಶಾಸಕರ ನೇತೃತ್ವದಲ್ಲಿ ಎಲ್ಲರೂ ಯಾವುದೇ ಪಕ್ಷ ಭೇದ ಭಾವ ಏನು ಇಲ್ದಿರ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಮತ್ತು ಏನೀಗ ನಮ್ಮ ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಈಗ ನಾವೆಲ್ಲರೂ ಅದನ್ನು ಈಗ ಬೇರೆ ಹಬ್ಬಗಳು ಬರುತ್ತೆ ಅದೆಲ್ಲನೂ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಭೇದ ಭಾವ ಅಂತ ಇಟ್ಕೊಂಡು ಅದರಲ್ಲಿ ಮಾಡ್ತಾರೆ. ಇದು ನಮ್ಮ ನಾಡ ಹಬ್ಬ ಎಲ್ರಿಗೂ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈಗ ಇಷ್ಟು ದಿವಸ ಅದ್ದೂರಿಯಾಗಿ ನಾವು ಮಾಡ್ತಾಯಿದ್ವಿ, 1ನೇ ತಾರೀಕೆ ಮಾಡ್ತಾಯಿದ್ವಿ. ಈಗ ಹೆಂಗೂ ನಾವು 16ನೇ ತಾರೀಕು ಮುಂದಿನ 16ನೇ ತಾರೀಕು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಅಂತ ಈಗ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ ದೇವಮಲೆಯಲ್ಲಿ ನಾವೊಂದು ಅಪ್ಪು ಅವರ ನೆನಪಿನ ಧ್ವಜಸ್ತಂಭ ಅಂತ ಮಾಡಿದ್ದೀವಿ, ಅಲ್ಲಿ ಧ್ವಜಾರೋಹಣ ಮಾಡ್ತೀವಿ. ಮತ್ತು ನಮ್ಮ ತಿದ್ದೊಡ್ಡಿ ಗಡಿ ಭಾಗದಲ್ಲಿ ಅಲ್ಲೊಂದು ಮಾಡ್ತೀವಿ. ಕೆ ಬೈ